ಕುತಂತ್ರಿ ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಬೆತ್ತಲೆಯಾಗ್ತಾ ಇದೆ. ಈ ನಡುವೆ ದೆಹಲಿಯಲ್ಲಿ ಏರ್ ಗೈಡ್ ಸೈರನ್ಗಳ ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಮಾಕ್ ಡ್ರಿಲ್ ಅಂಗವಾಗಿ ಮೊಳಗಿರ್ತಕ್ಕಂಥ ಸೈರನ್ ಅದು. ಮಾಕ್ ಡ್ರಿಲ್ ಅಂಗವಾಗಿ ಮಾಕ್ ಡ್ರಿಲ್ ನಡೀತಾನೆ ಇದೆ ಪ್ರತಿ ದಿವಸ. ದೆಹಲಿಯ ಕುತುಬ್ ಮಿನಾರ್, ಕೆಂಪುಕೋಟೆ ಸೇರಿದಂತೆ ಐತಿಹಾಸಿಕ ಕಟ್ಟಡಗಳಿಗೆ ಭದ್ರತೆಯನ್ನು ಒದಗಿಸಲಾಗಿದೆ. ಹಾಗಾಗಿ ಏರ್ ರೈಡ್ ಸೈರನ್ಗಳ ಪರೀಕ್ಷೆ ನಡೀತಾ ಇದೆ ದೆಹಲಿಯಲ್ಲಿ. ಅದು ಪಾರ್ಟ್ ಆಫ್ ದಿ ಮಾಕ್ ಡ್ರಿಲ್. ನಿಮಗೆ ಎಲ್ಲೆಲ್ಲಿ ಐತಿಹಾಸಿಕ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಅಂತ ಇರುತ್ತೆ ಅವನ್ನ ಕಾಪಾಡ್ಕೋಬೇಕು. ಉದಾಹರಣೆಗೆ ತಾಜ್ ಮಹಲಿಂದ ಹಿಡಿದು, ಕುತುಬ್ ಮಿನಾರಿಂದ ಹಿಡಿದು, ಕೆಂಪುಕೋಟೆಯಿಂದ ಹಿಡಿದು ಎಲ್ಲ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್, ಅವುಗಳನ್ನು ಕಾಪಾಡಿಕೊಳ್ಳುವ ರೀತಿ ಹೇಗೆ. ಒಂದು ವೇಳೆ ಏನಾದರೂ ಶತ್ರು ರಾಷ್ಟ್ರದಿಂದ ದೊಡ್ಡ ಮಟ್ಟದ ಸ್ಟ್ರೈಕ್ ಆಯಿತು, ಅವರು ಟಾರ್ಗೆಟ್ ಮಾಡ್ತಾರೆ. ಹಿಂದೊಮ್ಮೆ ತಾಜ್ ಮಹಲ್ನ ಟಾರ್ಗೆಟ್ ಮಾಡಿದ್ರು, ತಾಜ್ ಮಹಲ್ ಹತ್ತಿರದಲ್ಲೇ ಬಾಂಬ್ ಬಿದ್ದಿತ್ತು. ಹಾಗಾಗಿ ಆ ರೀತಿಯ ಯಾವ ಘಟನೆಗಳು ಕೂಡ ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಮುನ್ನೆಚ್ಚರಿಕೆಯನ್ನು ತಗೊಳ್ಳಾಗ್ತಾ ಇದೆ. ದೆಹಲಿ ಹೇಳಿ ಕೇಳಿ ದೇಶದ ರಾಜಧಾನಿ, ಅಲ್ಲಿ ಗರಿಷ್ಠ ಎಚ್ಚರಿಕೆ ಇರಬೇಕಲ್ಲ. ಹಾಗಾಗಿ ನೀವು ಕೇಳ್ತಿರಲ್ಲ ಏನಿದು ಸಭೆ 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 ಮಾಡ್ತಾ ಇದ್ದಾರೆ ಅಂತ. ಪ್ರತಿಯೊಂದು ಸಭೆಯಲ್ಲಿ ಇವೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ಅಧಿಕಾರಿಗಳಷ್ಟೇ. ತೀರ್ಮಾನ ಆಗಬೇಕು, ಪ್ರತಿಯೊಂದು ಕಡೆನೂ ತೀರ್ಮಾನ ಆಗಬೇಕಾಗುತ್ತೆ. ಹಾಗಾಗಿ ನಮ್ಮ 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 ಆಸ್ತಿ ಪಾಸ್ತಿಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ಅದನ್ನು ಮಾಡಲಾಗ್ತಾ ಇದೆ. ಅದಕ್ಕೋಸ್ಕರನೇ ಮಾಕ್ ಡ್ರಿಲ್ ಅಂತ ಹೇಳಿ ಎಲ್ಲರಿಗೂ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಏರ್ ಸ್ಟ್ರೈಕ್ ಆದರೆ ಜನಸಾಮಾನ್ಯರು ಹೇಗೆ ಬಚಾವಾಗಬೇಕು ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಈಗ ದೆಹಲಿಯಲ್ಲೂ ಕೂಡ ಅದೇ ಕೆಲಸವನ್ನು ಮಾಡಿದ್ದಾರೆ. ಏರ್ ರೈಡ್ ಸೈರನ್ ಅಂತ ಕರೀತಾರೆ ಅದಕ್ಕೆ. ನಾವು ಸೈರನ್ನ ಮೊನ್ನೆ ಎಲ್ಲ ಕೇಳಿದ್ವಲ್ಲ ನಾವು. ಆ ಏರ್ ರೈಡ್ ಸೈರನ್ ಏನಾದರೂ ಏರ್ ಸ್ಟ್ರೈಕ್ ಆದಾಗ ಬರ್ತಕ್ಕಂಥ ಸೈರನ್, ಅದು ಜನರಿಗೂ ಕೂಡ ಗೊತ್ತಾಗಬೇಕು. ಈ ಸೈರನ್ ಬಂದರೆ ನಾವು ಏನು ಮಾಡಬೇಕು, ಯಾವ ಸಂದರ್ಭದಲ್ಲಿ ಸೈರನ್ ಮಾಡ್ತಾರೆ ಅವೆಲ್ಲ ಗೊತ್ತಿರಬೇಕು. ಹಾಗಾಗಿನೇ ಇಂಥ ಕೆಲಸಗಳನ್ನು ಕಾಲಕಾಲಕ್ಕೆ ತಕ್ಕಂತೆ ಯುದ್ಧದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಹೋಗ್ತಾ ಇದೆ. ಮಾಕ್ ಡ್ರಿಲ್ ಪ್ರಾಕ್ಟೀಸ್ ಅಂತೂ ಎಲ್ಲ ಕಡೆ ನಡೀತಾನೇ ಇದೆ, ಇವತ್ತಿಗೂ ಕೂಡ ನಿಂತಿಲ್ಲ. ಯಾವ ಯಾವ ಜಾಗಗಳನ್ನು ಗುರುತಿಸಲಾಗಿದೆ ಆ ಜಾಗಗಳ ಸುತ್ತಮುತ್ತ ಮಾಕ್ ಡ್ರಿಲ್ ಪ್ರಾಕ್ಟೀಸ್ ನಡೀತಾನೇ ಇದೆ. ಹಾಗಾಗಿ ಆ ಕ್ರಮವನ್ನು ಈಗ ಅಲ್ಲಿನ ಅಂದರೆ ನಿಮಗೆ ನಮ್ಮ ರಕ್ಷಣಾ ಇಲಾಖೆಯ ವತಿಯಿಂದಲೇ ಆಗುತ್ತದೆಲ್ಲ, ಡಿಫೆನ್ಸ್ ಮಿನಿಸ್ಟ್ರಿಯಿಂದಲೇ ಆಗುತ್ತೆ. ಇವೆಲ್ಲವೂ ಕೂಡ ಯುದ್ಧದ ಸಂದರ್ಭಗಳನ್ನು ಪುಷ್ಟೀಕರಿಸ್ತಾ ಇರ್ತಕ್ಕಂಥ ಘಟನಾವಳಿಗಳು. ಇಲ್ಲ, ಈ ಯುದ್ಧ ಅಂತಕ್ಕಂಥದ್ದು ಇನ್ನೂ ನಿಂತಿಲ್ಲ, ಇನ್ನೂ ಇದೆ. ಪಿಕ್ಚರ್ ಅಭಿ ಬಾಕಿ ಹೇ, ಯಾವಾಗ ಎಂಡ್ ಅಂತ ನಮಗೂ ಗೊತ್ತಿಲ್ಲ. ಬಟ್ ಈ ಸರ್ತಿ ಮಾತ್ರ ಸರಿಯಾಗಿ ಪಾಠ ಕಲಿಸ್ಬೇಕು. ಇನ್ನೊಂದು ಸರ್ತಿ ಪಾಕಿಸ್ತಾನದಿಂದ ನಮಗೆ ತೊಂದರೆ ಆಗಬಾರ್ದು. ಆ ನಿರ್ಧಾರವನ್ನು ಮೋದಿಯವರು ಯಾವಾಗಲೂ ಮಾಡಿಬಿಟ್ಟಿದ್ದಾರೆ. ಅವ್ರ ದೇಶ ಒಡೆದು ಹೋಗುತ್ತಾ, ವಿಭಜನೆಯಾಗುತ್ತಾ, 4 ಹೋಳಾಗುತ್ತಾ, 3 ಹೋಳಾಗುತ್ತಾ, ಅದೆಲ್ಲವೂ ಕೂಡ ಸೆಕೆಂಡ್ರಿ. ಬಟ್ ಪಾಠವನ್ನಂತೂ ಕಲಿಸಲೇಬೇಕು. ಈ ಒಂದು ಅವ್ರು ಸರೆಂಡರ್ ಆದರೂ ಬಿಡಬಾರ್ದು. ಗೊತ್ತಾಗಲಿ ಒಂದು ಸರ್ತಿ, ನಮಗೂ ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ಅಂತಕ್ಕಂಥದ್ದು ಗೊತ್ತಾಗಬೇಕು.